ಇದು ಶೋಷಿತರ ಸಾಮಾಜಿಕ ನ್ಯಾಯಕ್ಕಾಗಿ. ಕೋಟ್ಗಾನಹಳ್ಳಿ ರಾಮಯ್ಯ ಸಿಗ್ತಾರೆ, ನಮ್ಮ ಪುಟ್ಟಯ್ಯ ಸಿಗ್ತಾರೆ, ನಮ್ಮ ಅಕ್ಕ ಲಲಿತಾ ನಾಯಕ್ ಸಿಗ್ತಾರೆ, ನಮ್ಮ ಗೋವಿಂದಣ್ಣ ಇವರೆಲ್ಲ ಭಾಳ ಹಳೆಯ ಪರಿಚಯ ನನಗೆ. ಅವತ್ತಿಂದಾನು ನಾನು ಏನೂ ಅಲ್ಲೇ ಇರೋದ್ರಿಂದಾನು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದವರು. ವೆಂಕಟಸ್ವಾಮಿ ಅವರು ಯಾಕೆ ಯಾವ ಕಾರಣಕ್ಕೂ ನಾನು ತಪ್ಪಿಸೋದಿಲ್ಲ. ಅವರೊಂದು ಮಾತು ಹೇಳಿದ್ರು, 78 ವರ್ಷ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ನನ್ನ ವಯಸ್ಸನ್ನು ಕೂಡ 10 ವರ್ಷ 10ಕ್ಕಿಂತ ಹೆಚ್ಚು ವರ್ಷ ಹೇಳ್ತಾರೆ. ಕಾರಣ ಏನು ಅಂದ್ರೆ ಒಂದೇ ಒಂದು ಕಾರಣ, ಅದು ಹೇಳೋದಕ್ಕೆ ನಾವು ಬಹಳಷ್ಟು ವರ್ಷಗಳಿಂದ ಹೋರಾಟದಲ್ಲಿ ಇದ್ದೀವಿ ಅಂತ ಜನಸಾಮಾನ್ಯರಿಗೆ ಬಂದುಬಿಟ್ಟಿದೆ. ವೆಂಕಟಸ್ವಾಮಿ ಅವರು 38 ವರ್ಷ ಅಂತ ಹೇಳಿದ್ರು. ಬಹಳ ಜನ ಅಂದ್ಕೊಂಡ್ರು 50 ವರ್ಷದಿಂದ ಇದ್ದಾರೆ ಹೋರಾಟದಲ್ಲಿ. ಅದೇ ರೀತಿ ನಾವಿಲ್ಲದೆ ಇರೋ ಸಮಯನೇ ಇಲ್ಲ, ಹೋರಾಟದಲ್ಲಿ ಇದ್ದಾರೆ ಅನ್ನೋದು ಬಂದಿದೆ. ಆ ಕಾರಣಕ್ಕೆ ವಯಸ್ಸನ್ನು ಹೇಳ್ತಾರೆ ಹೊರತು ಬೇರೆ ಕಾರಣ ಅಲ್ಲ. ಅದು ಪ್ರಜಾವಾಣಿ ಅಂತವ್ರು ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಇನ್ಫಾರ್ಮೇಶನ್ ಅಂದ್ರೆ ಬೇಜಾರಾಗುತ್ತೆ. ಬಟ್ ಇದಕ್ಕೆ ಕಾರಣ ಇರುತ್ತೆ. ಬಿಡಿ, ಯಾಕೆ ವೆಂಕಟಸ್ವಾಮಿ ಅವರು ನಮಗೆ ಅಷ್ಟಭಿಮಾನ, ಅಪಾರಾಭಿಮಾನ? ನಾನು ನನ್ನ ಬದುಕಿನಲ್ಲಿ ಹಲವು ಜನಗಳನ್ನ ನೋಡಿದೆ. ಅವರ ಸಿದ್ಧಾಂತ ಚಿಂತನೆ ಏನಾದರೂ ಇರಲಿ, ಮುಖ್ಯವಾಗಿ ಅವರು ಚೈತನ್ಯದ ಪರಿಕಲ್ಪನೆಗಳು, ಎನರ್ಜಿ. ಆ ಎನರ್ಜಿ ಹೇಗಿರುತ್ತೆ ಅಂದರೆ, ಎಲ್ಲರೂ ಹೇಳ್ತಾರೆ 8 ಗಂಟೆ ನಿದ್ದೆ ಮಾಡು, ಇಷ್ಟೊತ್ತಿಗೆ ತಿಂಡಿ ತಿನ್ನು, ಈಗ ಸ್ವಲ್ಪ ವಾಕ್ ಮಾಡು, ಇದೆಲ್ಲ ಹೇಳ್ತಾರೆ. ಆದರೆ ಆ ಜನಗಳನ್ನ ನೋಡಿದ್ದೀನಿ, ಕೆಲವು ಜನಗಳು ಅವರು ಅದನ್ನೆಲ್ಲ ಮೀರಿಬಿಟ್ಟಿರ್ತಾರೆ. ನಾನು ನಥಿಂಗ್ ಬಟ್ ಎನರ್ಜಿ. ನಮ್ಮ ರಾಜ್ಕುಮಾರ್ ಆಗಿದ್ರು, ರಾತ್ರಿ 2 ಗಂಟೆ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆ ಶೂಟಿಂಗ್ ಬರೋರು. ಅದೇ ರೀತಿ ಪುಟ್ಟಣ್ಣಯ್ಯ ಇದ್ರು, ಅದೇ ರೀತಿ ನಂಜುಂಡಸ್ವಾಮಿ ಇದ್ರು, ಮತ್ತು ಅವರೆಲ್ಲರ ರೀತಿ ನಮ್ಮ ವೆಂಕಟಸ್ವಾಮಣ್ಣ ಇದ್ದಾರೆ. ಮತ್ತು ನನಗೆ ಅವರಲ್ಲಿ ಎಲ್ರಿಗಿಂತಲೂ ಹೆಚ್ಚು ಕಾಣೋದೇನು ಅಂತ ಹೇಳಿದ್ರೆ ಕಿಚ್ಚು. ಆ ಕಿಚ್ಚು ಹೇಗಿದೆ ಅಂದರೆ, ಸದಾ ಆ ಕಿಚ್ಚಿನಿಂದನೇ ಇರ್ತಾರೆ. ಅವರನ್ನ ನಾನು ದಲಿತ ನಾಯಕ, ದಲಿತ ಮುಖಂಡ, ದಲಿತ ಚಿಂತಕ ಅಂತ ಹೇಳೋದೇ ಇಲ್ಲ. ಅಂಬೇಡ್ಕರ್ ಅವ್ರನ್ನೂ ಅಷ್ಟೇ ಚಿಂತಕರು ಅವರು. ಮತ್ತು ವೆಂಕಟಸ್ವಾಮಣ್ಣ ಇದಾರಲ್ಲ, ದಲಿತ ಇರ್ಲಿಲ್ಲ, ಯಾವನೋ ಒಬ್ಬ ಒಕ್ಕಲಿಗ, ಲಿಂಗಾಯತ ಅಥವಾ ಬ್ರಾಹ್ಮಣ, ಅವನು ಶೋಷಣೆಗೆ ಒಳಗಾಗಿದ್ದಾನೆ, ತೊಂದರೆ ಆಗ್ತಿದೆ ಅಂದ್ರೆ ಅಲ್ಲಿ ನಿಂತಿರ್ತಾರಲ್ಲಿ. ಸುಮಾರು 15 ವರ್ಷ ಆಯ್ತು ಆಕ್ಸಿಡೆಂಟ್. 15 ವರ್ಷಗಳ ಹಿಂದೆ ಒಂದು ಭೀಕರ ಅಪಘಾತಕ ಸಿಗ್ತಾರೆ. ದೊಡ್ಡ ಕಾಕತಾಳೀಯ ಅಂದ್ರೆ ಅವತ್ತು ನನ್ನ ಬರ್ತ್ಡೇ. ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ. ನಾನು ದರ್ಗಾಗೆ ಹೋಗ್ಬಿಡ್ತೀನಿ, ಬರ್ತ್ಡೇಗೆ ನಾನು ಇರೋದಿಲ್ಲ ಎಲ್ಲೂ. ಆ ದರ್ಗಾ ಹೋಗ್ಬೇಕಾದ್ರೆ ಮಧ್ಯದಲ್ಲಿ 1 ಗಂಟೆ ಸಮಯದಲ್ಲಿ ನಮಗೆ ಫೋನ್ ಮಾಡ್ತಾರೆ. ನಾವು 12 ಗಂಟೆಗೆ ಹೋಗ್ಬೇಕು, ಹೊಸೂರ ಹತ್ರ ಇದ್ದೀವಿ, ನಮಗೆ ಫೋನ್ ಬರುತ್ತೆ. ಇನ್ನೂ ನನ್ನ ನಾಕ ಇದೆ, ಮಂಜುನಾಥ ಅದ್ದೆ ಅನ್ನುವ ನಮ್ಮ ಅಗ್ನಿಯ ಬರಹಗಾರ, ಪತ್ರಕರ್ತ ನನಗೆ ಫೋನ್ ಮಾಡ್ತಾರೆ.
ಸರ್ ವಿಷಯ ಗೊತ್ತಾಯ್ತಾ ನಿಮಗೆ? ನಾನು ಏನೋ ಇರುತ್ತೆ ಅದು ಇದು ಅನ್ಕೊಂಡು ಏನು ಹೇಳ್ರಿ ಗೊತ್ತಿಲ್ಲ ಅಂತೀನಿ. ಆಕ್ಸಿಡೆಂಟ್ ಆಗಿದೆ, ಮೋಸ್ಟ್ಲಿ ವೆಂಕಟಸ್ವಾಮಿ ಅವರು ಹೋಗಿಬಿಟ್ಟಿದ್ದಾರೆ. ಅಲ್ಲಿ ನೀವು ಅದನ್ನ ನಾವು ಪದಗಳಲ್ಲಿ ಹಿಡಿಯೋಕ್ಕಾಗೋದಿಲ್ಲ. ಎಷ್ಟು ನಮಗೆ ಬರಿದಾಗ್ಬಿಡ್ತೀವಿ ಅಂದರೆ ವಾಯ್ಸ್ ಹೊರಡಲ್ಲ. ನಾನು ಬಚ್ಚನ್ನು ನಮ್ಮ ಜೊತೆ ಇರೋ ಯಾರಿಗೂ ವಾಯ್ಸ್ ಹೊರಡ್ತಾ ಇಲ್ಲ. ನಮ್ಮ ಜೊತೆ ಇದ್ದ ಕೆಲವು ಹುಡುಗರು ಅಸ್ಗರ್ ಮೆಹಮೂದ್ ಎಲ್ರಿಗೂ ಗೊತ್ತವರು ವೆಂಕಟಸ್ವಾಮಿ ಅವರು ವಾಯ್ಸ್ ಹೊರಡ್ತಾ ಇಲ್ಲ. ನಾನು ಸಿಕ್ಕಿದವ್ರಿಗೆಲ್ಲ ಅವ್ರು ಫೋನ್ ಮಾಡ್ತಾನೆ ಇದ್ದೀನಿ, ಆ ಫೋನ್ ಯಾರೂ ಎತ್ತಾ ಇಲ್ಲ. ಆಕ್ಸಿಡೆಂಟ್ ಆಗಿದೆ, ಹೋಗಿದೆ ಫೋನು. ಕಡೆಗೆ ನಮಗೆ ಒಂದು 2 hours ಆದಮೇಲೆ ಹಿಂದೂದವ್ರಿಗೆ ಫೋನ್ ಮಾಡ್ತೀನಿ, ಮಾವಲಿ ಶಂಕರ್ ಎಲ್ರಿಗೂ ಫೋನ್ ಮಾಡ್ತಾ ಇದ್ದೀನಿ. ಕಡೆಗೆ ಹೇಳ್ತಾರೆ ಅವ್ರ ಜೀವಕ್ಕೆ ಅಪಾಯ ಆಗಿಲ್ಲ, ಬಟ್ ಕಾಲು ಪರ್ಮನೆಂಟ್ ಡ್ಯಾಮೇಜ್ ಅನಿಸುತ್ತೆ. ನಾನು ಹೇಳಿದೆ ಕಾಲು ಕೈ ಡ್ಯಾಮೇಜ್ ಆದ್ರೂ ಆ ಚೈತನ್ಯ ಭಾಳ ದೊಡ್ಡದು, ಬದುಕಿದ್ರೆ ಸಾಕು. ಎಲ್ಲಿದ್ದಾರೆ? ಮೈಸೂರಿನಲ್ಲಿದ್ದಾರೆ. ಆ ಮೈಸೂರು ಆಸ್ಪತ್ರೆಗೆ ನನಗೆ ಗೊತ್ತಿರೋ ಹುಡುಗರನ್ನ ಕಳಿಸ್ತೀನಿ, ಹೆಂಗಾದ್ರೂ ಮಾಡಿ ಮಾತನಾಡಿಸಿ. ಕಡೆಗೆ ಅವರು ಮಾತನಾಡ್ಸೋಕ್ಕಾಗೋದು ಆಪ್ರೇಷನ್ ಆಗ್ತಾ ಇರುತ್ತೆ ಅವ್ರಿಗೆ 6 ಗಂಟೆಗೆ, ಸಂಜೆ 6 ಗಂಟೆಗೆ. ಆ ವಾಯ್ಸ್ ಗೊತ್ತು ಮರೆಯೋಕ್ಕಾಗಲ್ಲ ನಾನು. ಸಾರ್ ಹೆಂಗಿದ್ದೀವಿ? ವೆಂಕಟಸ್ವಾಮಿ ಅವರೇ ನನ್ನೆಲ್ಲ ಕೇಳೋದು ನೀವು ಹೇಗಿದ್ದೀರಿ ಅಂತೀನಿ ನಾನು. ಇಲ್ಲ ಸರ್ ಏನೋ ಒಂದು ಇದಾಗ್ಬಿಟ್ಟು ನಾನು ಚೆನ್ನಾಗಿದ್ದೀನಿ. ಆ ವಾಯ್ಸ್ ಇದೆಯಲ್ಲ, ನಾನು ಮರೆಯೋಕ್ಕೆ ಆಗೋದಿಲ್ಲ. ಅವ್ರದ್ದೇನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರಿ ಅವರು, ಅದರಿಂದ ಹೊರಗಡೆ ಬರೋದಕ್ಕೆ ವರ್ಷಾನ್ಗಟ್ಟಲೆ ಆಗ್ಬಿಡ್ತಿತ್ತು. ಯಾಕೆಂದರೆ ಇವತ್ತು ಕೂಡ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಅವರಿದ್ದಾರೆ ಅಂತ ಹೇಳ್ತಿಲ್ಲ. ಯಾವುದೇ ರೀತಿಯ ಸಮಸ್ಯೆ, ಅದು ವೈಯಕ್ತಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಮೂಹಿಕ ಇರ್ಬೋದು, ಯಾರದೇ ವಿಷಯ ಇರ್ಬೋದು, ಫಸ್ಟ್ ನಾನು ಬಚ್ಚನ್ ಫೋನ್ ಮಾಡೋದೇ ವೆಂಕಟಸ್ವಾಮಿ ಅವರಿಗೆ. ಎಲ್ಲರೂ ಗೊತ್ತದು. ಯಾರಿಗೆ ಸಮಸ್ಯೆ ಆದ್ರೂ ಫಸ್ಟ್ ಫೋನ್ ಮಾಡೋದು ಅವರಿಗೆ. ಮತ್ತು ಅವ್ರು ಎಷ್ಟು ಕೆಲಸ ಆದರೂ ಬಂದಿರ್ತಾರೆ. ನಾನು ಆಕ್ಸಿಡೆಂಟ್ ವಿಷಯ ಹೇಳಿದೆ. ಆಕ್ಸಿಡೆಂಟ್ ಆದ 15 ದಿನಕ್ಕೆ ಕೇಳಿ ವಿರುದ್ಧ ಹೋರಾಟ ನಾವೆಲ್ಲ ಹೋಗಿದ್ದೀವಿ. ಬಹುಶಃ ಲಲಿತಾ ನಾಯಕ್ ಅವರು ಇದ್ರು ಅನ್ಸುತ್ತೆ ಅವತ್ತು. ಎಲ್ಲರೂ ಪುಟ್ಟಣ್ಣಯ್ಯ, ನಾವು, ರೈತರುಗಳು, ಆಮೇಲೆ ದಲಿತ ಸಂಘಟಕರು ಎಲ್ಲ ಇರ್ತೀವಿ. ಲಗ್ಗೆ ಇರ್ತೀವಿ ವಿಧಾನಸೌಧಕ್ಕೆ 15 ದಿನ. ಅಷ್ಟೊತ್ತಿಗೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಇರ್ತಾರೆ ಇವರು. ಹೋಗಿ ನಾವು ಮಾತಾಡ್ಸ್ಕೊಂಡ್ ಬಂದಿರ್ತೀವಿ. ನಾನು ಮೆಟ್ಲು ಎತ್ತಾ ಇದ್ದೀನಿ, ಪಕ್ಕ ಒಂದು ಕೋಲ್ ಇಟ್ಕೊಂಡು ಬರ್ತಾ ಇದ್ದಾರೆ ವೆಂಕಟಸ್ವಾಮಿ. ನಾನು ಶಾಕ್ ಆಗಿ ನಿಂತ್ಕೊಳ್ತೀನಿ. ಮೇಜರ್ ಆಗಿರೋದು, ಆಪರೇಷನ್ ಆಗಿರೋದು, ಯಾಕೆ ಬಂದ್ರಿ ನೀವು? ಮೆಟ್ಲು ಬೇರೆ ಆಗ್ತಾ ಇದ್ದೀನಿ. ಇಲ್ಲ ಸರ್ ನಾನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಚಳುವಳಿಯಲ್ಲಿ ನಾನು ಇರಬೇಕು ಅನ್ನೋದನ್ನ ಹೇಳ್ತಾರೆ. ಇದು ನಾವು ಇಲ್ಲಿ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಶಬ್ದಗಳಷ್ಟೇ. ನಾವೆಲ್ಲ ಶಬ್ದಗಳನ್ನ ಒಳಗಡೆ ಇಟ್ಕೊಂಡಿರೋದು. ಆದರೆ ಅನುಭವಿಸ್ತಾ ಇರ್ತಾರಲ್ಲ, ಈಗ ಆ ರೀತಿ ದೈಹಿಕ ಸಂಕಟಗಳಿಗೆ ಭಾಳ ಸರಿ ನಾನು ಒಳಗಾಗಿದ್ದೀನಿ. ಆದರೆ ಆ ಮಟ್ಟ ಅಲ್ಲ. ಯಾರೇ ಇದ್ರೂ 3 ತಿಂಗಳು ರೆಸ್ಟ್ ತಗೋಂಥ ಡಾಕ್ಟರ್ ಹೇಳಿರುವಾಗ 15 ದಿನಕ್ಕೆ ಬರ್ತಾರೆ. ಯಾಕೆ ಆ ರೀತಿ ವರ್ತಿಸ್ತಾರೆ ಇವರು? ಯಾರೋ ಸುತ್ತಲಿನ ಜನಗಳನ್ನ ಪ್ಲೀಸ್ ಮಾಡಕ್ಕ, ಯಾಕೆ ಚಪ್ಪಾಳೆ ತಗೊಳ್ಳೋದಕ್ಕ ಅಲ್ಲ. ಆ ರೀತಿ ವರ್ತಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಪರಿವರ್ತನೆ ಆಗಲಿ. ನಾನಿರುವ ಪರಿಸರ, ನಾನು ಮಾಡ್ತಾ ಇರೋ ನಡಿಗೆ, ಅಲ್ಲಿ ಏನು ಸರಿ ಇಲ್ವೋ, ಹಳ್ಳ ಕೊಳ್ಳಗಳಿದೆಯೋ ಅದನ್ನ ತೆಗಿಯೋಣ. ಈ ಒಂದು ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ರಾಜಕಾರಣಿಗಳು ನೋಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ. ಮಂತ್ರಿಗಳು ಬರ್ತಾ ಇದ್ದಾರೆ, ಮಂತ್ರಿಗಳು ಹೋಗ್ತಾ ಇದ್ದಾರೆ. ಎಲ್ಲ ಅವನ್ನೆಲ್ಲ ನೀವು ಮಾತಾಡಿರ್ತೀರಿ ಬಹಳ ಜನ ಅಂದ್ಕೊಂಡಿದ್ದೀನಿ. ಅವ್ರನ್ನ ಕೇಳಿ ಏನು ಸರಿ ಮಾಡೋಕ್ಕಾಗತ್ತಾ ಅಂತ. ಇಲ್ಲ, ಸಿಸ್ಟಮ್ ಕೆಟ್ಟೋಗಿದೆ, ಸಿಸ್ಟಮ್ ಹಾಳಾಗೋಗಿದೆ, ವ್ಯವಸ್ಥೆ ಕೆಟ್ಟೋಗಿದೆ. ನಾನು ಎಷ್ಟು ರೇಗ್ತೀನಿ ಅವ್ರಿಗೆಲ್ಲ ಅಂದರೆ, ಯಾರಪ್ಪ ಈ ಸಿಸ್ಟಮ್ ಮಾಡಿದ್ದು? ನಾಯಿಗಳು ಮಾಡಿದ್ವಾ, ಹುಲಿಗಳು ಮಾಡಿದ್ವಾ? ನೀವೇ ಅಲ್ವಾ ಮಾಡಿರೋದು ಈ ಸಿಸ್ಟಮ್ನ? ಈ ಸಿಸ್ಟಮ್ ಇವತ್ತಿರೋ ಈ ಭ್ರಷ್ಟಾಚಾರ, ಈ ಅಸಮಾನತೆ ಮತ್ತು ಈ ಫ್ಯೂಡಲ್ ಜಾತಿಗಳ ದಬ್ಬಾಳಿಕೆ ಯಾರು ಮಾಡಿದೀವಲ್ಲ? ಯಾರು ಮಾಡಿದ್ದು? ವಸ್ತುಗಳು ಮಾಡಿದ್ರ, ದೇವರು ಮಾಡಿದ್ನ? ನೀವೇ ಮಾಡ್ಕೊಂಡಿರೋದು. ನೀವು ಮಾಡ್ಕೊಂಡಿರೋ ಸಿಸ್ಟಮ್ ನೀವು ಬದಲಾಯಿಸ್ತಾ ಇಲ್ಲ. ಯಾಕೆಂದ್ರೆ ಯು ಆರ್ ಎಂಜಾಯಿಂಗ್ ಇಟ್. ಈಗ ಇವ್ರು ಹೇಳಿದ್ರು, ದಲಿತರು ಯಾವತ್ತೂ ದಲಿತ ಆಳ್ವಿಕೆಗೆ ಬರ್ತಾನೋ ಅವತ್ತು ಬದಲಾವಣೆ ಆಗತ್ತೆ ಅಂತ. ಅದನ್ನ 100ಕ್ಕೆ 100ರಷ್ಟು ಒಪ್ಪಿಕೊಂಡಿರೋನು, ಎಂಡಾರ್ಸ್ ಮಾಡೋನು, ಹೇಳೋನು ನಾನು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ದೇಶ, ನಮ್ಮ ರಾಜ್ಯ, ವಿಶ್ವ, ಇದನ್ನೆಲ್ಲ ಆಳ್ತಾ ಇರೋದು ಅವರೇ. ಎಲ್ಲ ಉಳ್ಳವರು ಮತ್ತು ಶೋಷಕರು. ಶೋಷಣೆಗೆ ಒಳಗಾದವರು ಇವತ್ತು ಎಲ್ಲೂ ಅಧಿಕಾರ ಹಿಡಿದಿಲ್ಲ. ಯಾಕೆ ಅವ್ರು ಹಿಡಿಬೇಕು ಅಂತ ನಾನು ಬಯಸ್ತೀನಿ ಅಂದರೆ, ಅವ್ರಿಗೆ ಮಾತ್ರ ಸಂಕಟ ಗೊತ್ತಿರುತ್ತೆ. ಶೋಷಣೆ ಅಂದರೆ ಏನು ಅಂತ ಗೊತ್ತಿರುತ್ತೆ. ಕೋಟ್ಗಾನಲ್ಲಿ ರಾಮಯ್ಯ ಅವ್ರಿಗೆ ಗೊತ್ತಿರೋಷ್ಟು ಯಾರಿಗೆ ಗೊತ್ತಿದೆ?
ಎಷ್ಟು ಅನುಭವಿಸಿದ್ದಾರೆ ನಮ್ಮ ಜನ ಅಂತ ಗೊತ್ತಿಲ್ವಾ ಅವ್ರಿಗೆ?